ಪ್ರಿಯ ಆಸ್ಟ್ರೇಟಿ ವೀಕ್ಷಕರೇ, ಸತ್ಯವು ನಿಮಗೆ ಬಿಡುಗಡೆ ಮಾಡುತ್ತದೆ ಎಂಬ ಈ ಕಾರ್ಯಕ್ರಮಕ್ಕೆ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ನಾವು ನಿಮ್ಮನ್ನು ಸ್ವಾಗತ ಮಾಡುತ್ತೇವೆ. ಅದೇ ರೀತಿ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಪೀಟರ್ ಕ್ರಾಡರ್ಸ್ ಅವರಿದ್ದಾರೆ. ಕೆಮ್ಮಣ್ಣಿನಲ್ಲಿ ವಾಸವಾಗಿ ಉಡುಪಿಯಲ್ಲಿ ಸೇವೆ ಮಾಡುವವರು. ಅವರಿಗೂ ನಾವು ಆಸ್ಟ್ರೇಟಿ ವತಿಯಿಂದ ಸ್ವಾಗತಿಸುತ್ತೇವೆ. ಇವತ್ತು ನಾವು ಸಾಲದಿಂದ ಬಿಡುಗಡೆ ಹೊಂದಬೇಕಾದ್ರೆ ಏನು ಮಾಡಬೇಕು, ಅದಕ್ಕೆ ವಾಗ್ದಾನ ನೋಡುವ ಕೀರ್ತನೆ 37ನೇ ಕೀರ್ತನೆಯಲ್ಲಿ 21ನೇ ವಾಕ್ಯವನ್ನು ಆಳವಾಗಿ ನಾವು ಧ್ಯಾನ ಮಾಡೋಣ. ದುಷ್ಟನು ಸಾಲ ಮಾಡಿಕೊಂಡು ತೀರಿಸಲಾರದೆ ಹೋಗುವನು, ನೀತಿವಂತನು ಪರೋಪಕಾರಿಯಾಗಿ ಧರ್ಮ ಕೊಡುವನು. ನಾವಿಲ್ಲಿ ನೋಡ್ತೇವೆ, ಇಲ್ಲಿ ಇದೊಂದು ವಾಗ್ದಾನವಾಗಿದೆ. ಇಲ್ಲದೆ ದುಷ್ಟನು ಸಾಲ ಮಾಡಿಕೊಂಡು ತೀರಿಸಲಾರದೆ ಹೋಗುವನು. ಇಲ್ಲಿ ಇದರ್ಥ ಒಬ್ಬ ವಿಶ್ವಾಸಿ, ಇಲ್ಲಿ ಅಪೊಸ್ತಲ, ಇಲ್ಲಿ ದಾವೀದನು ಈ ಬೈಬಲ್ ಬರೆಯಲ್ಪಟ್ಟಿದೆ ದೇವರ ವಾಕ್ಯ ನಂಬುವವರಿಗೆ, ವಿಶ್ವಾಸ ಮಾಡುವವರಿಗೆ. ಇಲ್ಲಿ ದುಷ್ಟರೆಂದರೇನು? ಯಾರು ತಮ್ಮ ಆದಾಯದಿಂದ ದೇವರಿಗೆ ಕೂಡ ದಶಮಾಂಶವನ್ನು ಕಾಣಿಕೆಯನ್ನು ಕೊಡುವುದಿಲ್ಲವೋ ಅವರು ದುಷ್ಟರು ಎಂದು ಕರೆಯಲ್ಪಡುತ್ತೆ. ಅವರು ಸಾಲವನ್ನು ತೀರಿಸಲಿಕ್ಕೆ ಅವರಿಗೆ ಆಗುವುದಿಲ್ಲ. ಅದು ನೀತಿವಂತನು ಎಂದರೆ ಯಾರು ತಮ್ಮ ಆದಾಯದ ಬಂದ ಕೂಡಲೇ ಅದರಲ್ಲಿ ಪ್ರಥಮ ಭಾಗದ ದಶಮಾಂಶವನ್ನು ಕಾಣಿಕೆಯನ್ನು ತೆಗೆದು ದೇವರಿಗೆ, ದೇವರ ಸಭೆಗೆ, ದೇವರ ಸೇವಕರನ್ನು ಸನ್ಮಾನಿಸ್ತಾರೋ ಅವರು ಏನು ಮಾಡ್ತಾರೆ, ತನ್ನ ಸಾಲವನ್ನು ತೀರಿಸಿ ಇನ್ನೂ ಪರಧರ್ಮ ಕೊಡುವಾಗೆ ದೇವರು ಮಾಡುತ್ತಾ ನಿಮ್ಮದ ಅರ್ಥವಾಗಿದೆ. ಇವತ್ತು ಅನೇಕರು, ತುಂಬ ದೇವರ ಮಕ್ಕಳು, ತುಂಬ ದೇವರ ಸೇವಕರು ಅನೇಕರು ಸಾಲದ ಹೊರೆಯಲ್ಲಿ ಬಿದ್ದಿದ್ದಾರೆ. ಸಾಲ ತೀರಿಸೋದು ಹೇಗೆ ಎಂಬುದಕ್ಕೆ ಗೊತ್ತಿಲ್ಲದೆ ಅನೇಕರು ಕಷ್ಟಪಡ್ತಿದ್ದಾರೆ. ಪ್ರೇಯರ್ ಮಾಡಲಿಕ್ಕೆ ಹೋಗೋದಿಲ್ಲ. ಇವಾಗಂದರೆ ಆ ಒಂದು ಟೆನ್ಷನ್ ಮೇಲೆ ಬಿದ್ದಿದೆ. ಈಗ ನಾವು ಪೇಪರ್ ನ್ಯೂಸ್ ನೋಡುವಾಗ, ಆರ್ಥಿಕ ಮಾರ್ಕೆಟ್ ನೋಡುವಾಗ ಇಂಪ್ರೂವ್ಮೆಂಟ್ ಕಾಣುವುದಿಲ್ಲ. ಲೋಕದ ರೀತಿಯಲ್ಲಿ ಆರ್ಥಿಕ ಮಾರ್ಕೆಟ್ ಇಂಪ್ರೂವ್ಮೆಂಟ್ ಕಾಣುವುದಿಲ್ಲ. ಇಂಥ ಪರಿಸ್ಥಿತಿ ನಮ್ಮ ಜನರು ಸಾಲದಿಂದ ಬಿಡುಗಡೆ ಹೊಂದಬೇಕಾದ್ರೆ ಇಲ್ಲಿ ಸೀಕ್ರೆಟ್ ಉಂಟು. 5 ಸಂಗತಿ ಉಂಟು ಸೀಕ್ರೆಟ್. ಒಂದು ಆಗಿದೆ, ಅವರಿಗೆ ಎಷ್ಟು ಕಡಿಮೆ ಸಂಬಳ ಇರಲಿ ಜಾಸ್ತಿ ಇರಲಿ, ಅದರಲ್ಲಿ ಬಂದ ಕೂಡಲೇ ಅದೇ ದಶಮ ಭಾಗ 10 ಭಾಗ ತೆಗೆದುಕೊಂಡು ಅವರು ಪ್ರತ್ಯೇಕ ಮಾಡಿಕೊಂಡು ದೇವ ಇದು ನಿನ್ನ ಕೊಟ್ಟ ಕೃಪೆಯಲ್ಲಿ ಇಷ್ಟು ನನಗೆ ಆದಾಯ ಬಂದಿದೆ, ಇದು ಅತ್ಯಂತ ನಿನಗೆ ಎಂಬುದಾಗಿ ದೇವರಿಗೆ ಸಂತೋಷ ಕೊಡುವರಾಗಬೇಕು. ಇನ್ನೊಂದು ದೇವರ ಕೇಳಬೇಕು, ದೇವ ಈ ದಶಮಟ್ಟಿಗೆ ನಾನು ಎಷ್ಟು ಕಾಣಿಕೆ ಕೊಡಬೇಕು. ದೇವರ ಆತ್ಮಂತ ಅವರಿಗೆ ಮಾತನಾಡುವ ಹಾಗೆ ಅಷ್ಟು ಅವರ ಕಾಣಿಕೆಯನ್ನು ದೇವರಿಗೆ ಕೊಡುವರಾಗಬೇಕು. ಮೂರನೇದಾಗಿ ಇನ್ನೂ ಒಂದು ಸ್ಯಾಕ್ರಿಫಿಷಿಯಲ್ ಆಗಿ, ಅಂದರೆ ದೇವರೇ ನನಗೆ ಸಾಲದಿಂದ ಬಿಡುಗಡೆ ಆಗಬೇಕು, ನನ್ನ ಸಂಬಳವು ಇನ್ಕ್ರೀಸ್ ಆಗಬೇಕು, ನನ್ನ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗಬೇಕು, ಇನ್ನು ಸ್ಯಾಕ್ರಿಫೈಸಲ್ ಆಗಿ ಕಾಣಿಕೆ ಅವರು ಕೊಡಬೇಕು. ಈ 3 ಸಂಗತಿ ಮಾಡಿದ ನಂತರ 4ನೇ ಸಂಗತಿ ಅವರು ಅಟ್ಟ ಹಿಡಿದು ಪ್ರಾರ್ಥನೆ ಮಾಡಿದೆ, ದೇವ ನಿನ್ನ ವಾಗ್ದಾನ ಉಂಟು, ನಾನು ನಿನಗೆ ಕೊಡುವುದನ್ನು ನಾನು ನೀತಿವಂತನಾಗಿದ್ದೇನೆ, ನನಗೆ ಸಾಲದಿಂದ ಬಿಡುಗಡೆ ಕೊಡು, ನಾನು ಸಾಲವನ್ನು ತೀರಿಸಿ ಇನ್ನೂ ಹೆಚ್ಚಾಗಿ ಕೊಡುವವನಾಗಬೇಕು, ವಿನಃ ಸಾಲಗಾರನು ಆಗಬಾರದು. 5ನೇ ಸಂಗತಿ ಈ ವಾಗ್ದಾನವನ್ನು ದಿನಾಲೂ ಬಾಯಿಂದ ಮಾತನಾಡುವವನಾಗಬೇಕು. ಈ 5 ಸಂಗತಿಗಳನ್ನು ಮಾಡುವುದಾದರೆ 100% ಎಷ್ಟು ಸಾಲದ ಬಂದಲ್ಲಿದ್ದರೂ ಸಹ ದೇವರು ಅವರಿಗೆ ಬಿಡುಗಡೆ ಕೊಡುವವನು ಆಗಿದ್ದಾನೆ. ಮತ್ತಷ್ಟೇ ಅವರು ನಂಬಬೇಕಂದರೆ, ಈಗ ಅನೇಕರು ಏನು ಮಾಡ್ತಾರೆ, ಅವರಿಗೆ ಆದಾಯ ನೋಡಿಕೊಂಡು ಅವರು ಏನು ಮಾಡ್ತಾರೆ, ಎದುರುತ್ತಾರೆ. ಅಯ್ಯೋ ಇಷ್ಟು ನನಗೆ ಇಷ್ಟೇ ಸಂಬಳ, ಇದನ್ನು ದಶಮಾಂಶ ಕೊಡುವುದು ಕಾಣಿಕೊಂಡು ದೇವರಾಗ್ತದೆ. ದೇವರದನ್ನು ಕದ್ದುಕೊಳ್ಳುವುದಾದರೆ ಅವರಿಗೆ ಆಶೀರ್ವಾದ ಬರುವುದಿಲ್ಲ. ನಾವು ನೋಡಿದ್ರೆ ಮಲಕಿಯ ಪುಸ್ತಕ 3ನೇ ಅಧ್ಯಾಯದಲ್ಲಿ 8ರಿಂದ 12 ವಾಕ್ಯಗಳನ್ನು ಧ್ಯಾನ ಮಾಡೋಣ. ಇವತ್ತು ಅನೇಕರು ಯಾಕೆ ಸಾಲದಿಂದ ಬಿಡುಗಡೆ ಆಗುವುದಿಲ್ಲ, ಇಲ್ಲಿ ನಾವು ದೇವರ ವಾಕ್ಯ ನೋಡ್ತೇವೆ. ಮಲಕಿಯ ಪುಸ್ತಕ 3ನೇ ಅಧ್ಯಾಯದಲ್ಲಿ 8ರಿಂದ 12ನೇ ವಾಕ್ಯ ತನಕ. ನರಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ನೀವು ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ. ನಿನ್ನಿಂದ ಏನು ಕದ್ದುಕೊಂಡಿದ್ದೇವೆ ಎಂದು ಕೇಳುತ್ತೀರೋ? ದಶಮಾಂಶ ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ, ಇವುಗಳನ್ನೇ ನೀವು. ಇಲ್ಲಿ ದೇವರ ಒಂದು ಆಜ್ಞೆ ದೇವರೇ ಜನರಿಗೆ, ನರ ಮನುಷ್ಯನು ದೇವರ ಕದ್ದುಕೊಳ್ಳಬಹುದೇ? ಇವತ್ತು ದೇವರ ಮಕ್ಕಳು ಏನು ಮಾಡ್ತಾರೆ, ದೇವರಲ್ಲಿ ದಶಮಾಂಶ ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ ಕಾಣಿಕೆ, ಇದು ಎರಡನ್ನು ಬಡವರಾಗಲಿ ಶ್ರೀಮಂತರಲ್ಲಿ ಕೊಡಲೇಬೇಕು. ದೇವರ ಆಜ್ಞೆ
ಕೊಡಲೇಬೇಕು. ಅದೇ ಯಾರು ಈ ದಶಮಾಂಶ ಮತ್ತು ದೇವರ ಪದಾರ್ಥ ಕಾಣಿಕೆ ಕೊಡುವುದಿಲ್ಲೋ ಅವರೇನು ಮಾಡ್ತಾರೆ, ದೇವರದನ್ನು ಕದ್ದುಕೊಳ್ಳುತ್ತಾರೆ. ಅದಕ್ಕೋಸ್ಕರ ಎಷ್ಟು ಅವ್ರ ಬಿಸ್ನೆಸ್ ಇದ್ದರೂ ಅವರಿಗೆ ತೃಪ್ತಿ ಆಗಿದೆ, ಸಾಲ ಜಾಸ್ತಿ ಆಗ್ತೀವಿ, ಸಾಲ ತೀರ್ಸಲಿಕ್ಕೆ ಆಗುವುದಿಲ್ಲ. ಈ ಪಾಪವನ್ನು ಒಪ್ಪಿಕೊಳ್ಳುವವರು ಆಗಬೇಕು. ನಂತರ ಇನ್ನೊಂದು ಅರ್ಥ, ದಶಮಾಂಶ ನನಗೋಸ್ಕರ. ಹೌದು, ಇನ್ನೊಂದು ಅರ್ಥ ಆಗಿದೆ, ನಮಗೆ 21 ಗಂಟೆ ದೇವರು ಸಮಯ ಕೊಟ್ಟಿದ್ದಾರೆ ನೋಡಿ. ದೇವರಿಗೆ ಕೊಟ್ಟು ದಶಮಾಂಶ ಕಾಣಿಕೆ ಕೊಡುತ್ತೆ. ಹಾಗೆ 24 ಗಂಟೆಯಲ್ಲಿ 2 ಗಂಟೆ 40 ನಿಮಿಷ ದಶಮ ಭಾಗ ಅಟ್ಲೀಸ್ಟ್ ನೋಡಿ, ದೇವರ ಆದ್ಯದಲ್ಲಿ ದಶಮಾಂಶ ಕಾಣಿಕೆ ಕೊಡಬೇಕು. ಸಮಯದಲ್ಲಿ ಅಟ್ಲೀಸ್ಟ್ 2 ಗಂಟೆ 40 ನಿಮಿಷ ಅವರು 20 ಗಂಟೆ ಪ್ರತ್ಯೇಕಪಡಿಸಿ ದೇವರಲ್ಲಿ ಪ್ರಾರ್ಥನೆ ಮಾಡೋದ್ರಲ್ಲಿ, ವಾಕ್ಯ ಓದುವುದರಲ್ಲಿ, ಧ್ಯಾನ ಮಾಡೋದ್ರಲ್ಲಿಯೂ ಕಲಿಯುವುದಾದರೆ 100% ಪರಲೋಕದ ಬಾಗಿಲು ತೆರೆಯಲ್ಪಡುತ್ತದೆ ಮತ್ತು ಅವರ ಕೆಲಸದವರು ಆಶ್ರಯ ಮಾಡಿ ಅವರಿಗೆ ಸಾಲ ಬಿಡುಗಡೆ ಕೊಡುತ್ತಾನೆ. ಒಂದು ವೇಳೆ ಇದು ಮಾಡಲಿಲ್ಲವಾದರೆ ದೇವರ ತಾನೆ ನೀನು 20 ಗಂಟೆ ಕೊಡೋನು ಯಾರು? ದೇವರು. ಕೆಲಸ ಮಾಡಿ ಜ್ಞಾನ ಕೊಡೋನು ದೇವರು. ಇದು ಎರಡು ಕದ್ದುಕೊಂಡು ನಿಮಿತ್ತಿಗೆ ಅವ್ರು ಎಷ್ಟೋ ಪ್ರಯತ್ನ ಮಾಡಿದ್ರು, ಈ ಸಾಲ ಜಾಸ್ತಿ ಆಗ್ತದೆ ವಿನ ಕಡಿಮೆ ಮಾಡಲಿಕ್ಕೆ ಆಗದೆ ಅನೇಕ ಸಾಲದ ಹೊರೆಯಲ್ಲಿ ಬಿದ್ದುಕೊಂಡು ಏನು ಮಾಡೋದು ದಿಕ್ಕು ಕಾಣದೆ ಅನೇಕ ಟೆನ್ಷನ್ ಮಾಡಿ ಅನೇಕ ರೋಗಕ್ಕೂ ಗುರಿಯಾಗಿದ್ದಾರೆ ಎಂದು ದೇವರ ಆತ್ಮ ಹೇಳುವನಾಗಿದ್ದಾನೆ. ಅನಂತರ ಮುಂದೆಗೆ ನೀವು ಅಲ್ಲಿ ಇವುಗಳನ್ನೇ ನೀವು ಅಂದರೆ ಈ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ಳುವರಾದ ಕಾರಣ ಶಾಪಗ್ರಸ್ತರಾಗಿ ನೋಡಿ. ಇಲ್ಲದೆ ಯಾರು ಇದು ಕದ್ದುಕೊಳ್ಳುತ್ತಾರೋ ಅವರ ಮೇಲೆ ಶಾಪ, ಬಡತನ, ಸಾಲ, ಕೊರತೆ ಬರುತ್ತದೆ. ಯಾಕೆ? ದೇವರದ್ದು ಸಮಯವನ್ನು ಕದ್ದುಕೊಳ್ಳುತ್ತಾರೆ. 20 ಗಂಟೆ ದೇವರಲ್ಲಿ ಕೊಟ್ಟಿದ್ದಾನೆ, ಅದೇ ದೇವರಿಗೆ ಕೊಡೋ ಸಮಯ ಅವ್ರಿಗೆ ಬೇಡ. ಅದೇ ಥರ ಒಂದು ವಾರ ಒಂದು ದಿನ ಅವ್ರು ಕೊಡೋದಿಲ್ಲ, ಅದು ಸಹ ಅವ್ರು ಬಿಸ್ನೆಸ್ ಮಾಡ್ತಾರೆ. ದೇವರಿಗೆ ಕೊಡೋದನ್ನು ಅಷ್ಟು ಕೊಡಬೇಕಾ? ಆ ಗುಂಟೆ ಮಿದ್ದಾಗೆ ಹೇಳಿ ಆಗ ಎಷ್ಟು ಪ್ರಯತ್ನ ಮಾಡಿದ್ರು ಸಹ ಅವರಿಗೇನಾಗೋದಿಲ್ಲ, ಅದು ಉಳಿತಾಯ ಮಾಡಲಿಕ್ಕೆ ಆಗೋದಿಲ್ಲ. ನಂತರ ಓದಿ, ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ಆಲಯ ಅಂದರೆ ದೇವರ ಸಭೆ. ಅವರು ಯಾವ ಸಭೆ ಅಂದರೆ ದೇವರ ವಾಕ್ಯದ ಪ್ರಕಾರ ಬೋಧನೆ ಕೊಡುವ ಸಭೆ. ಅದು ಯಾವ್ಯಾವಲ್ಲ ಆ ಸಭೆಗೆ ಅಂದರೆ ಅವರು ಯಾರು ನಮಗೆ ದೇವರ ವಾಕ್ಯದಲ್ಲಿ ಬೋಧಿಸ್ತಾರೋ ಆ ಸಭೆಯ ಭಂಡಾರಕ್ಕೆ ಅಲ್ಲಿ ಅವರು ತಮ್ಮ ದಶಮಾಂಶವನ್ನು ಕೊಡಬೇಕು ಎಂಬುದು ಹೇಳ್ತದೆ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರವನ್ನು ಸುರಿಸುವೆನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಇದು ಸೇನಾಧೀಶ್ವರ ಯೆಹೋವನ ನುಡಿ. ನೋಡಿ, ಇದು ನಾನು ಹೇಳಲಿಕ್ಕೆ ನಾನು ಪರೀಕ್ಷೆ ಮಾಡ್ತೇನೆ. ಈಗ ನಾನು ಈ ವಾಕ್ಯ ಯಾಕೆ ಉತ್ತರಿಸಿದ್ರೆ, ನನ್ನ ಜೀವಿತದಲ್ಲಿ ನಾನೊಂದು 1395ನೇ ವಿಷಯದಲ್ಲಿ 95, 93 ಈ ವಿಷಯದಲ್ಲಿ ನಾನೊಂದು ಸಣ್ಣ ಬಿಸ್ನೆಸ್ ಮಾಡಲಿಕ್ಕೆ ಒಂದು 45,000 ನಾನು ಸಾಲ ಮಾಡಿದೆ. ಯಾವಾಗ? 93ನೇ ವಿಷಯದಲ್ಲಿ ಸಣ್ಣ ಅಮೌಂಟು. ಆದರೆ ಒಳ್ಳೆಯ ರೀತಿಯಲ್ಲಿ ನನಗೆ ಬಿಸ್ನೆಸ್ ಆಗಿತ್ತು. ನಾನು ದಶಮಾಂಶ ಕೊಡೋದ್ರಲ್ಲಿ ನಂಬಿಕಸ್ಥನಾಗಿದೆ. ಯಾಕೆ ನಾನು 1985 ದಿವಸ ಮಾಡಿದ್ದೆ. ಅಲ್ಲಿ ನನಗೆ ಗೊತ್ತಿತ್ತು ದಶಮಾಂಶ ಬೇಕು ಅಂದರೆ ನಾನು ದಶಮಾಂಶ ನಂಬಿಕಸ್ಥನ ಕೊಡುತ್ತಿದ್ದೆ. ಕಾಣಿಕೆ ಬಗ್ಗೆ ನನಗೆ ಅದರ ಬಗ್ಗೆ ಬೋಧನೆ ಸಿಗಲಿಲ್ಲ. ಅದನ್ನು ಕಾಣಿಕೆ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ನನಗೆ ಬಿಸ್ನೆಸ್ ಮಾಡಿದೆ, ಅದು ನನ್ನ ಸಾಲ ಉಳಿಯಿತು. ಎಷ್ಟು ಇದು ಮಾಡಿದ್ರು ಸಾಲ ಉಳಿಯಿತು, ಬಿಸ್ನೆಸ್ ಒಳ್ಳೆಯಿತು, ಸಾಲ ತಿರುಗಾಗಲಿಲ್ಲ. ಕಡೆಗೆ ನನಗಾಯಿತು ಉಪವಾಸ ಮಾಡಬೇಕಾದಾಯಿತು. ನಾನು ಒಂದು ಊಟ ತ್ಯಾಗ ಮಾಡಿ ನಾನು ಉಪವಾಸ ಮಾಡಿದ್ದರೆ ಕೂಗಿದ್ದೆ, ನನಗೆ ಸಾಲ ಉಂಟಿದ್ದವ, ನನಗೆ ಸಾಲದಿಂದ ಬಿಡುಗಡೆ ಮಾಡಿ, ನನಗೆ ನಮ್ಮದು ಬಂಗಾರ ಕೆಲವೆಲ್ಲ ಸಂಗತಿಗಳು ಮಾರಿದರೂ ಸಹ ಸಾಲ ತೀರ್ಸಿ ಆಗಲಿಲ್ಲ. ಕೆಲಸ ಸಹ ಅಷ್ಟು ದೊಡ್ಡ ಇಲ್ಲ, ಏನು ಮಾಡೋದು ದೇವ ಎಂಬುದು ಕಣ್ಣೀರಿಟ್ಟು ಕೂಗುವಾಗ ದೇವರ ಆತ್ಮ ನನಗೆ ಈ ವಾಕ್ಯನ ಓದಲಿಕ್ಕೆ ನನಗೆ ಮನಸ್ಸಿಗೆ ಅಂದರೆ 40 ದಿವಸ ನಾನು ಉಪವಾಸ ಮಾಡಿ 40 ದಿವಸಕ್ಕೆ ಜಾಸ್ತಿ ಮಾಡಿದೆ ನಾನು ಉಪವಾಸ. ಆಗ ಈ ವಾಕ್ಯವನ್ನು ನನಗೆ ಪುನಃ ಓದಿ ಧ್ಯಾನ ಮಾಡಿದ ಆತ್ಮ ಅಂದರೆ, ನೀವು ದಶಮಾಂಶ ಕೊಡ್ತಾ ಹೋದು ಕಾಣಿಕೆ ಎಂಬುದು ಸ್ಯಾಕ್ರಿಫೈಸಲಾಗಿ ಕೊಡಬೇಕು ದೇವರ ಮಾತನ್ನು. ಆಗ ದೇವರಾತ್ಮನ ಮಾತಾಡಿದಾಗೆ ನನ್ನ ಕಾಣಿಕೆ ಮತ್ತು ನೆಕ್ಸ್ಟ್ ಸ್ಯಾಕ್ರಿಫೈಸ್ ಆಗಿ ನಾನು ಕೊಟ್ಟ ನಂತರ ನಾನು ಪರೀಕ್ಷೆ ಮಾಡಿದ್ದೆ. ಅಂದರೆ ಅದೇ ದಿನ ನಾನು ದೇವರಿಗೆ ದಶಮಾಂಶವನ್ನು ತೆಗೆದಿಟ್ಟೆ, ದೇವರ ಮಧ್ಯೆ ಕಾಣಿಕೆ ತೆಗೆದಿಟ್ಟು ದೇವ ಈ ದಿನ ನನಗೆ ನೀನು ತೋರಿಸಿಕೊಡಬೇಕು, ನೀನು ಸತ್ಯ ದೇವರು ಹೌದು ಅಲ್ಲ. ಅದೇ ದಿನದಲ್ಲಿ ನನ್ನ ಇನ್ಕಮ್ ನಾನು ವಾರಕ್ಕೆ 100 ರೂಪಾಯಿ ಸಂಪಾದನೆ ಮಾಡಿದನು, ದಿನಕ್ಕೆ 500 ರೂಪಾಯಿ ನನಗೆ ಲಾಭ ಬರುವಂಥ ಬಿಸ್ನೆಸ್ದನ್ನು ಕೈಲಿ ಕೊಟ್ಟನು. ವಾರಕ್ಕೆ 100 ರೂಪಾಯಿ ಸಂಪಾದನೆ ಮಾಡ್ತಿದ್ದೆ ನಾನು. ಅದು ನನಗೆ ತೆಗೆದು ದಿನಕ್ಕೆ 500 ರೂಪಾಯಿ ಸಂಪಾದನೆ ಸಿಗುವಾಗ ದೇವರು 93-94 ವರ್ಷದ ಅದ್ಭುತ ಮಾಡಿದನು. ನನ್ನ ಸಾಲ ತೀರಿಸಲಿಕ್ಕೆ ದೇವರು ಸಹಾಯ ಮಾಡಿದನು. ಅದಕ್ಕೆ ನಮ್ಮ ಸಾಲದ ಬಿಡುಗಡೆ ಆಗಬೇಕಾದ್ರೆ ಮೊದಲು ಪ್ರಾರ್ಥನೆಯಲ್ಲಿ ನಾನು ಸಮಯ ಕೊಟ್ಟೆ, 2 ಗಂಟೆ 40 ನಿಮಿಷ ಕೊಟ್ಟೆ. ನಂತರ ಏನು ಮಾಡಿದನು, ದಶಮಾಂಶ ಕಾಣಿಕೆ ದೇವರ ಆತ್ಮದಲ್ಲಿ ದೇವರು ಕೊಟ್ಟೆ. ದೇವರು 100% ಪೌಡ ಭಾಗ ತೆರೆದು ನನ್ನ ಸಾಲವನ್ನು ತೀರಿಸದೆ ಅದ್ಭುತವಾಗಿ ಮಾರ್ಗಗಳನ್ನು ಓಪನ್ ಮಾಡಿ ಇವತ್ತು ಸಾಲ ಇಲ್ಲದೆ ಜೀವಿಸದೆ ಇದನ್ನು ಸಹಾಯ ಮಾಡಿದ್ದೇನೆ.
ಆಮೇನ್. ಆಮೇನ್. ಇವತ್ತು ನನ್ನ ಮನೆ ಆಗಲಿ, ನಮ್ಮ ಸಭೆಗೆ ಜಾಗವಾಗಲಿ, ಯಾರ್ದು ಸಾಲ ಕೇಳದೆ ದೇವರು ನನಗೆ ನಡೆಸಿದ್ದಾನೆ. ಅದಕ್ಕೆ ಇವತ್ತು ಅನೇಕ ದೇವರ ಮಕ್ಕಳು ಸಾಲದಲ್ಲಿ ಬಿದ್ದುಕೊಂಡು ಸಾಲ ಹೊರಲಿಕ್ಕೆ ಆಗದೆ ಅನೇಕ ರೋಗದಲ್ಲಿ ಬಿದ್ದಿದ್ದಾರೆ. ಒಂದು ಚಿಂತೆ ಅಂದರೆ ಏನು ಮಾಡೋದು, ದುಡಿದರೂ ಸಾಕಾಗೋದಿಲ್ಲ. ಅದಕ್ಕೆ ಅವರಿಗೆ ಬಿಡುಗಡೆ ಇದು ಮಾಡಬೇಕು. ಮೊದಲು ದೇವರಿಗೆ ಕೂಡ ಸಮಯ ಕೊಡಲೇಬೇಕು. ಸ್ಯಾಕ್ರಿಫೈಸ್ ಹೇಗಾದರೂ ಬೆಳಿಗ್ಗೆ ಮತ್ತು ಹೇಗಾದರೂ 2 ಗಂಟೆ ಕೊಡಲೇಬೇಕು. ವಾರಕ್ಕೊಂದಿನ ಆದರೂ ಉಪವಾಸ ಮಾಡಬೇಕು. ಮತ್ತು ದೇವರು ದಶಮಾಂಶ ಕಾಣಿಕೆ ದೇವರ ಆತ್ಮೀಯದ ಪ್ರಕಾರ ಪ್ರೀತಿಯಿಂದ ತನ್ನ ಸಭೆಗೆ ದೇವರ ವಾಕ್ಯ ಬೋಧಿಸುವವರಿಗೆ ಕೊಡುವಾಗ ದೇವರಲ್ಲಿ ಕಾರ್ಯ ಮಾಡ್ತಾನೆ ಅಂತ. ಮುಂದೆ ಹೋಗಿ, ಇದು ಸೇನಾಧೀಶ್ವರ ಅವನ ನುಡಿ. ನುಂಗುವ ಹುಳವನ್ನು ನಾನು ನಿಮಗೆ ತಡೆಯುವೆನು, ಅದು ನಿಮ್ಮ ಭೂಮಿಯ ಫಲವನ್ನು ನಾಶ ಮಾಡದು, ನಿಮ್ಮ ದ್ರಾಕ್ಷೆಯ ಹಣ್ಣು ತೋಟದಲ್ಲಿ ಉದುರಿ ಹೋಗದು. ಇದು ಸೇನಾಧೀಶ್ವರ ಅವನ ನುಡಿ. ಆಗ ಸಕಲ ಜನಾಂಗಗಳವರು ನಿಮ್ಮನ್ನು ಧನ್ಯರೆಂದು ಕೊಂಡಾಡುವರು, ನಿಮ್ಮ ದೇಶವು ಆನಂದವಾಗಿರುವುದು. ಇದು ಸೇನಾಧೀಶ್ವರ ಯವನ ನುಡಿ. ಇದು ದೇವರ ಆಜ್ಞೆ, ಅದರೊಟ್ಟಿಗೆ ವಾಗ್ದಾನ. ದೇವರ ಸುಳ್ಳು ಹೇಳ್ತಾನೆ, ನಾನು ಪರೀಕ್ಷೆ ಮಾಡಿದ್ದೇನೆ ದೇವರಿಗೆ. ಅದೇ ಹೇಳ್ತೇನೆ, ದೇವರ ವಾಕ್ಯ ಸತ್ಯವೇ, ದೇವರ ಸುಳ್ಳು ಇರುವುದಿಲ್ಲ. ಯಾವನನ್ನು ಕೊಟ್ಟೆ ಅದೇ ದಿನ ನನ್ನ ಅದ್ಭುತವಾಯಿತು. ಅಂದಿನಿಂದ ಇವತ್ತು ತನಕ ನಾನು ಏನು ಒಡಂಬಡಿಕೆ ಮಾಡಿ ದೇವರು ಕೊಡಿದ್ರು, ಇವತ್ತು ಸಹ ನಾನು ಸಪ್ರೇಟ್ ಮಾಡುತ್ತೇನೆ. ದೇವರು ಕೊಟ್ಟು ದಶಮಾಂಶ ಮತ್ತು ಕಾಣಿಕೆಯನ್ನು ಆಗ ಸಪ್ರೇಟ್ ಮಾಡಿದ್ದು ಮುಟ್ಟುವುದಿಲ್ಲ, ನಾನು ದೇವರಿಗೆ ಕೊಡುತ್ತೇನೆ. ದೇವರು ಇವತ್ತು ಸಹ ನನಗೆ ಅದ್ಭುತವಾಗಿ ನನ್ನ ಕೊರತೆ ನೀಗಿಸ್ಕೊಂಡು ಬಂದಿದ್ದಾನೆ. ಆಮೇನ್. ಅದು ಇವತ್ತು ಅನೇಕ ದೇವರ ಮಕ್ಕಳು ಅಂದರೆ ಯೇಸು ಕ್ರಿಸ್ತನು ನಮಗೆ ಬಂದದ್ದು ಅಪೊಸ್ತಲ. ನಾವು ಹೊಸ ಒಡಂಬಡಿಕೆ ನೋಡುವ 2ನೇ ಕೊರಿಂಥದವರಿಗೆ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ಮತ್ತು 9ನೇ ಅಧ್ಯಾಯ ಕೆಲ ಸಂಗತಿ ನೋಡೋಣ. 2ನೇ ಕೊರಿಂಥದವರಿಗೆ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ ಓದಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ನೋಡಿ, ಇಲ್ಲಿ ಯೇಸು ಕ್ರಿಸ್ತನು ಈ ಭೂಲಕ್ಕೆ ಬಂದದ್ದು ನಮಗೆ ನಿತ್ಯ ಜೀವ ಕೊಡಲಿಕ್ಕೆ ಬಂದಿದ್ದಾನೆ. 100% ನಮ್ಮ ರೋಗವನ್ನು ಗುಣ ಮಾಡಲಿಕ್ಕೆ ಅಥವಾ ಕಾಲು ರಕ್ತ ಕೊಟ್ಟಿದ್ದಾನೆ. ಮೂರನೇದಾಗಿ ನಮಗೆ ಬಡತನ, ಕೊರತೆ, ಸಾಲ ಬಿಡುಗಡೆ ಮಾಡಲಿಕ್ಕೆ ಅಥವಾ ಕಾಲು ಕ್ರೂಜರಿ ಏನು ಹೇಳಿದನು, ಆತನು ಐಶ್ವರ್ಯವಂತನಾಗಿದ್ದು ಏನು ಮಾಡಿದ, ತಾನು ಬಡತನ ಏನಾಗ್ತದೆ, ತಾನು ಬಡತನದಲ್ಲಿ ಸೇರಿರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಅದತ್ತ ಕಲವರಿ ಕ್ರೂಜೆಯಲ್ಲಿ ಯೇಸು ಕ್ರಿಸ್ತ ಸಾಯುವಾಗ ಬೆತ್ತಲೆಯಾಗಿ, ಅಂದರೆ ಎಷ್ಟು ಶ್ರೀಮಂತ ಯೇಸು ಕ್ರಿಸ್ತನು, ಅವನ ಬಟ್ಟೆ ಎಷ್ಟು ಕಾಸ್ಟ್ಲಿ, ಬಟ್ಟೆ ಇಲ್ಲದೆ ಬರೀ ಒಂದು ನಾರು ಚಡ್ಡಿ ಹಾಕಿಕೊಂಡು ಆತ ಕಲವರಿ ಕ್ರೂಜೆಯಲ್ಲಿ ಆತನು ಸತ್ತನಂತೆ. ಯಾಕೆಂದರೆ ನಮಗೋಸ್ಕರ ಆತನು ಬಡವನಾದನು. ಎಷ್ಟು ಐಶ್ವರ್ಯವಂತ ಯೇಸು ಕ್ರಿಸ್ತನು ಆ ಕಲವರಿಯಲ್ಲಿ ಬಟ್ಟೆ ಇಲ್ಲದವನಾಗಿ, ಎಷ್ಟು ಅತಿ ಬೆಲೆ ಬಾಳುವ ಬಟ್ಟೆಯಲ್ಲಿ ಅವನ ಆ ಬಟ್ಟೆಯಲ್ಲಿದ್ದವನಾಗಿ ನಮಗೆ 6 ಗಂಟೆ ಕಾಲ ಕಲವರಿ ಕುರಿತು ನೇತಾಡಿದ್ದಾನೆ. ಯಾಕೆಂದರೆ ಸಾಲದಲ್ಲಿ ಇದ್ದವರು ಸಾಲದಲ್ಲಿ ಬಿಡುವಂತ ಬೇಕು, ಕೊರತೆಯಲ್ಲಿರೋರು ಬಡದಲ್ಲಿರೋರು ಬಿಡುಗಡೆ ಆಗಬೇಕು, ರೋಗಗಳು ಗುಣವಾಗಬೇಕು, ಚಿಂತೆ ಇದ್ದವರು ಸಮಾಧಾನ ಹೊಂದಬೇಕು, ಆತ್ಮವು ನಿತ್ಯ ನರಕಂತ ರಕ್ಷಣೆ ಈ ಅದಕ್ಕೂ ಅಲ್ಲಿ ಸತ್ತಿದ್ದಾನೆ ಮತ್ತು ಈಗ ಜೀವಂತವಾಗಿ ಪರಲೋಕದ ಥರ ಬೇಡುವನಾಗಿದೆ. ಯಾರು ಈ ವಾಕ್ಯ ನಂಬಿಕೊಂಡು ದೇವರಿಗೆ 10ನೇ ಒಂದು ಭಾಗ ಸಮಯವನ್ನು ಕೊಡ್ತಾರೋ, ದೇವರಿಗೆ ದಶಮ ಕಾಣಿಕೆ ನಂಬಿಕಸ್ಥರಾಗ್ತಾರೋ, ಮತ್ತು ವಾರಿಗೆ ಮುಂದಿನ ಒಂದು ಉಪವಾಸ ಕಣ್ಣೀರಿಡು, ದೇವ ನಿನ್ನ ವಾಗ್ದಾನ ಕೀರ್ತನೆ 30:21 ನೀತಿವಂತನು ನಾನು ಆಗಿದ್ದೇನೆ, ನನ್ನ ಸಾಲವನ್ನು ತೀರಿಸಿ ನಾನು ಇನ್ನೂ ಪರೋಪಕ ಧರ್ಮ ಕೊಡಬೇಕು, ಇದು ವಾಗ್ದಾನ ನನ್ನ ನೆರವೇರಿಸಿ ಪ್ರಾರ್ಥನೆ 100% ದೇವರಿಗೆ ಕಾರ್ಯ ಮಾಡುತ್ತಾನೆ. ಅದಕ್ಕೆ ಇನ್ನೊಂದು ವಾಕ್ಯ ನೋಡುವ. 9ನೇ ಅಧ್ಯಾಯದಲ್ಲಿ 6ರಿಂದ 10 ವಾಕ್ಯ ಓದಿ. ಸೆಕೆಂಡ್ ಕೊರಿಂಥಿಯನ್ 9 ಚಾಪ್ಟರ್ನಲ್ಲಿ 6ರಿಂದ 10 ವಾಕ್ಯ ಓದಿ. ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು. ಇದು ನಿಯಮ. ನೋಡಿ, ಇಲ್ಲಿ ವಾಪಸ್ ಬರ್ತೇನೆ. ನಾವು ಸ್ವಲ್ಪವಾಗಿ ಬಿತ್ತಿತ್ತು ಅಂದರೆ ದಶಮ ಭಾಗ ಬಿತ್ತಿದ್ದು ಅಷ್ಟೇ ಕೊಯ್ಯುತ್ತೇವೆ. ಸ್ವಲ್ಪ ಬಿತ್ತುವನು ಸ್ವಲ್ಪ, ಹೆಚ್ಚಾಗಿ ಬಿತ್ತುವನು ಇದು ನಿಯಮವಾಗಿದೆ, ಪ್ರಕೃತಿ ನಿಯಮವಾಗಿದೆ. ಅನಂತರ ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳಿದುಕೊಳ್ಳಿರಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರದು, ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. ದೇವರು ಸಕಲ ವಿಧವಾದ ದಾನಗಳು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾಗಿದ್ದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಾಳವಾಗಿ ಮಾಡುವರಾಗಿರಬೇಕು. ಉಪಕಾರ್ಯ ವಿಷಯದಲ್ಲಿ ಅವನು ಬಡವರಿಗೆ ಧಾರಾಳವಾಗಿ ಕೊಟ್ಟನು,
ಅವನ ನೀತಿಯ ಫಲವು ಸದಾಕಾಲವೂ ಇರುವುದು ಎಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಕೊಡುವಾತನು ನಿಮಗೆ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದಾಗುವ ಫಲವನ್ನು ವೃದ್ಧಿಪಡಿಸುವನು. ಇಲ್ಲಿ ಪ್ರತಿಸ್ಪರ್ಶಿಸುತ್ತಾನೆ. ಇಲ್ಲಿ ಬೀಜಗಳು ಮೇಲೆ ನಾವು ಕೊಡುವ ದಶಮಾಂಶ, ಕೊಡುವ ಕಾಣಿಕೆ ಒಂದು ಬೀಜವಾಗಿದೆ. ನಾವು ಸಂತೋಷದಿಂದ ಈ ಬೀಜ ಬಿತ್ತುವುದಾರೆ ಸಂತೋಷ ಕೊಯ್ಯುತ್ತೇವೆ. ಏನು ಕೊಯ್ಯುತ್ತೇವೆ ನಾವು? ಆರ್ಥಿಕ ಸಮೃದ್ಧಿ ಕೊಯ್ಯುತ್ತೇವೆ. ಆ ಸಮೃದ್ಧಿಗಳು ಬರುವಾಗ ಏನಾಗ್ತದೆ? ನಮ್ಮ ಸಾಲವು ತೀರಿಸಲ್ಪಡ್ತದೆ. ನಾವು ಸಾಲದಿಂದ ಬಿಡುಗಡೆ ಹೊಂದುತ್ತೇವೆ. ಅದನ್ನು ಸ್ವಲ್ಪ ಬಿತ್ತಿದ್ದಾರೆ, ಸ್ವಲ್ಪ ಕೊಯ್ಯುತ್ತೇವೆ. ಅದು ನಿಯಮ. ನೀನು ಏನು ಕೊಡುವುದ್ರ ಸಂತೋಷದ ಹೃದಯದಿಂದ ದೇವರ ವಾಕ್ಯವನ್ನು ನಂಬಿಕೊಂಡು ಕೊಟ್ಟರೆ ಮಾತ್ರವೇ ಪರಲೋಕದಲ್ಲಿ ದೇವರು ಸ್ವೀಕಾರ ಮಾಡ್ತಾರೆ. ಬಲಾತ್ಕಾರದಿಂದ, ಗುಣಗುಟ್ಟಿಕೆಯಿಂದ ದೇವರ ಸೇವಕರಿಗೆ ದೂರಿಕೊಂಡು ದೇವರ ಸೇವಕರಲ್ಲ, ದೇವರ ವಾಕ್ಯ ವಿಧೇಯನಾಗಿ ಕೊಡುವುದಾದರೆ ದೇವರು ಸತ್ಯವಂತನಾಗಿದ್ದಾನೆ. ಅಂಥವನ ಸಾಲನ್ನು ಬಿಡುಗಡೆ ಮಾಡೋನಾಗಿದ್ದಾನೆ. ಅವರಿಗೆ ಅವರ ಆರ್ಥಿಕ ಸಮೃದ್ಧಿ ಕೊಡುವನಾಗಿದ್ದಾನೆ. ದೇವರ ವಾಕ್ಯ ಇರ್ತದೆ. ರೋಮಾಪುರದ ಬೆಳ ಪತ್ರಿಕೆ 13:8 ಭಾಗ ನೋಡಿ, ನಾವು ಪ್ರೀತಿ ಋಣ ಹೊರತು ಯಾವ ಸಾಲ ಇರಬಾರದು ದೇವರ ವಾಕ್ಯ ಇರ್ತದೆ. ಇದೆಷ್ಟು ದೇವರ ಮಕ್ಕಳು ರೋಮಾಪುರದ ಪತ್ರಿಕೆ 13:8 ವಾಕ್ಯ ಓದಿ. ರೋಮಾಪುರದವರಿಗೆ ಬೆಳ ಪತ್ರಿಕೆ 13:8 ವಾಕ್ಯ. ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವು ನಿಮಗೆ ಇರಬಾರದು. ವಾಪಸ್ ಮಾಡಿದ್ರೆ ನಾವು ಒಬ್ಬರೊಬ್ಬರು ಪ್ರೀತಿಸುವ ಋಣವೇ ನಮಗೆ ಬೇಕು ವಿನ ಬೇರೆ ಬೇರೆ ಯಾವ ಸಾಲವು. ನೋಡಿ, ಅದೆಷ್ಟು ದೇವರ ಮಕ್ಕಳು ಇವತ್ತು ಸಾಲದಲ್ಲಿ ಇದ್ದಾರೆ. ಸಾಲ ತೀರಿಸೋದು ಯಾವ ಗಮನದಲ್ಲಿ ಗೊತ್ತಾಗೋದಿಲ್ಲ ಬೇರೆ. ಹಾಗಾದರೆ ಇವತ್ತು ನಾವೇನು ಮಾಡಬೇಕು? ದೇವರ ಸ್ಥಿತಿಯನ್ನು ನಾವು ಸಾಲ ಮಾಡಬಾರ್ದಿಲ್ಲ. ಸಾಲ ಮಾಡಿದ್ದು ತೀರಿಸದೆ ಇನ್ನೊಂದು ಸಾಲ ಕೈ ಆಗೋದು. ಅನೇಕರು ಮಾಡ್ತಾರೆ, ಒಂದು ಸಾಲ ಮಾಡ್ತಾರೆ, ಸಾಲ ತೀರಿಸಲೇ ಆಗೋದು ಇನ್ನೊಂದು ಸಾಲ ಮಾಡ್ತಾರೆ. ಹೇಗೆ? ಒಂದು ಸಾಲ ತೀರಿಸದೆ ಇನ್ನು 3-4 ಸಾಲ ಮಾಡಿ ದೊಡ್ಡವರೇ ಇಲ್ಲ. ಒಂದು ಸಾಲ ಮಾಡಿದರೆ ಆ ಸಾಲ ತೀರಿಸ್ತಾನಕ್ಕೆ ಇನ್ನೊಂದು ಸಾಲ ಮಾಡಬಾರ್ದು. ಮತ್ತು ಸಾಲ ಮಾಡಿದ ನಂತರ ಏನು ಮಾಡಬೇಕು? ಅವ್ರು ತಮ್ಮ ಖರ್ಚು ವೆಚ್ಚಗಳನ್ನು ಸಹ ಜಾಗರೂಕತೆಯಲ್ಲಿ ಕೆಲವು ಸಾಲ ಮಾಡ್ತಾರೆ, ತಿನ್ನೋದು ಕಮ್ಮಿ ಮಾಡೋದಿಲ್ಲ, ಬಟ್ಟೆ ಆಗೋದು ಕಮ್ಮಿ ಮಾಡೋದಿಲ್ಲ, ತಿರುಗಾಡೋದು ಕಮ್ಮಿ ಮಾಡೋದಿಲ್ಲ, ಮತ್ತು ಸಾಲ ದೇವರಿಗೆ ಕೊಡುವುದೂ ಇಲ್ಲ, ತಾವು ಖರ್ಚು ಕಮ್ಮಿ ಮಾಡೋದಿಲ್ಲ, ಸಾಲ ಆಗಿರುತ್ತೆ. ಮತ್ತು ಇನ್ನೊಂದು ಪುನಃ ಸಾಲ ಮಾಡ್ತಾರೆ. ಈಗ 2-3-4 ಬ್ಯಾಂಕ್ ಸಾಲ ಮಾಡಿ ಸಾಲ ಹೊರಗೆ ತುಂಬಿಬಿಟ್ಟು ಮತ್ತು ಪ್ರೇಯರ್ ಮಾಡಲಿಕ್ಕಿಲ್ಲ, ವಾಕ್ಯ ಓದಲಿಕ್ಕಿಲ್ಲ, ಮತ್ತು ದೇವರು ಗುಣಗುಟ್ಟಿದ್ದಾರೆ, ದೇವರು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಉಂಟಾ? ನಿಮ್ಮೇನೋ ಅಭಿಪ್ರಾಯ? ಸಾಧ್ಯ ಉಂಟಾ? ದೇವರ ವಾಕ್ಯತೆ ದೇವರ ಮಕ್ಕಳು ಈ ಹೊರೆಗಳನ್ನು ಏನು ಮಾಡಬೇಕು? ತಾವೇ ತೆಗೆದು ಹಾಕಬೇಕು. ಇದು ಅವರಿಗೆ ಆತ್ಮಜೀವಿತಕ್ಕೆ ಏನಾಗ್ತದೆ? ಅಡ್ಡಿ ಬರ್ತದೆ. ಮತ್ತು ಇದರಿದ್ದರೆ ಅವರು ತಮ್ಮ ಆತ್ಮ ರಕ್ಷಣೆಯು ಕಳೆದುಕೊಳ್ಳುತ್ತಾರೆ. ಇದು ಆಶೀರ್ವಾದ ಅಲ್ಲ. ಅದಕ್ಕೆ ದೇವರ ವಾಕ್ಯದೆ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗುವುದು ಅತಿ ಅಗತ್ಯವಾಗಿದೆ. ಉಪವಾಸ ಮಾಡುವಾಗ ಸಹ ವಿಧೇಯತೆ ಮಾಡುವ ಉಪವಾಸ ಬರ್ತದೆ. ದೇವ್ರ ಹತ್ರ ಕೊಡುವನು ಆಗಿದೆ. ನಾವು ಉಪವಾಸದ ಬಗ್ಗೆ ನೋಡೋಣ. ಅನೇಕರು ಉಪವಾಸವೇ ಮಾಡೋದಿಲ್ಲ. ಉಪವಾಸ ಮಾಡಬೇಕಾ ಬೇಡ ಎಂಬುದಾಗಿ ಐಜಯ ಪ್ರವಾದನೆ ಪುಸ್ತಕದಲ್ಲಿ 58ನೇ ಅಧ್ಯಾಯದಲ್ಲಿ 6ರಿಂದ ನಾವು 14ನೇ ವಾಕ್ಯ ತನಕ ನಾವು ಓದೋಣ ಒಂದೊಂದು ವಾಕ್ಯ. ಐಜಯ 58ನೇ ಅಧ್ಯಾಯದಲ್ಲಿ 6ರಿಂದ 14 ವಾಕ್ಯ ತನಕ. 6ರಿಂದ 14ನೇ ವಾಕ್ಯ ತನಕ ಓದಿ. ಐಜಯ 58 6ನೇ ವಾಕ್ಯದಿಂದ 14ನೇ ವಾಕ್ಯ ತನಕ. ಕೇಡಿನ ಬಂಧನಗಳನ್ನು ಬಿಚ್ಚುವುದು, ನೊಗದ ಕಣ್ಣಿಗಳನ್ನು ಕಳಚುವುದು, ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು, ನೊಗಗಳನ್ನೆಲ್ಲ ಮುರಿಯುವುದು. ಇಲ್ಲ, ಉಪವಾಸ ಯಾಕೆ ಮಾಡಬೇಕು? ಉಪವಾಸ ಬಿದ್ದು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡುವಾಗ ಎಲ್ಲ ಪಾಪದ ಬಂಧನಗಳು, ಚಿಂತೆಯ ಬಂಧನಗಳು, ಸಾಲದ ಬಂಧನಗಳು, ಎಲ್ಲ ಶಾಪಗಳು ಮುರಿಯಲ್ಪಡಬೇಕಾದ್ರೆ ಅಟ್ಲೀಸ್ಟ್ ವಾರ ಮುಂದಿನವಾದರೂ ಉಪವಾಸ ಮಾಡೋದು ಅತಿ ಅಗತ್ಯವಾಗಿದೆ. ಅರ್ಜೆಂಟ್ ಬೇಕು. ನೋಡಿ, ಈಗ ನನ್ನ ಜೀವಿತದಲ್ಲಿ ಅರ್ಜೆಂಟ್ ನನಗೆ ಸಾಲದ ಬಿಡಿ ಆಗುತ್ತೆ. ನಾವು ಹಠ ಹಿಡಿದು ಸಾಧನ 1 ವರ್ಷ 8 ತಿಂಗಳು 1 ಊಟದಲ್ಲಿ ನಾನು ಊಟ ಮಾಡಿ 2 ಊಟ ಬಿಟ್ಟು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ, ದೇವರೇ ನನಗೆ ಬಿಡುಗಡೆ ಆಗಬೇಕು ಎಂಬುದಾಗಿ. ಆ ರೀತಿ ನಮಗೆ ಅರ್ಜೆಂಟ್ ಬೇಕು. ನಾವು ದಿನಾಲು 1 ಊಟವನ್ನು ತ್ಯಾಗ ಮಾಡಿ ಅಥವಾ ಒಂದು ಏನಾದರೂ ಸ್ವಲ್ಪ ತ್ಯಾಗ ಮಾಡಿ ಉಪವಾಸ ಕಣ್ಣೀರಿಟ್ಟು ಬಿದ್ದೇವ, ನನಗೆ ಸಾಲದ ಬಂಧನ ಬಿಡುಗಡೆ ಕೊಡು, ಈ ಶಾಪದ ಬಿಡುಗಡೆ ಕೊಡು, ಇದಕ್ಕೆ ಬಿಡುಗಡೆ ಮಾಡಿ ಪ್ರಾರ್ಥನೆ ದುರಿತ ಕೊಡುವನಾಗಿದೆ. ಅದರ ಒಟ್ಟಿಗೆ 7ನೇ ವಾಕ್ಯ ಓದಿ. ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬತ್ತಲೆಯವರನ್ನು ಕಂಡಾಗಲೆಲ್ಲ ಅವರಿಗೆ ಹೊದಿಸುವುದು, ನಿನ್ನಂತೆ ನರನಾಗಿರುವ ಯಾವನಿಗೆ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು, ಇವುಗಳೇ ನನಗೆ ಇಷ್ಟವಾದ ಉಪವಾಸ ವ್ರತವಲ್ಲವೇ? ಈ ಉಪವಾಸ ಪ್ರಾರ್ಥನೆಗೆ ಈ 7ನೇ ವಾಕ್ಯ ಹೇಳ್ತಾ ಇಲ್ಲಿ 2 ಅರ್ಥ. ಒಂದು, ನಾವು ಸುವಾರ್ತೆ ಕೊಡಲಿಕ್ಕೆ ಯಾವ ಸಿದ್ಧರಾಗಿರಬೇಕು.
ಅಲ್ಲಿ ಪ್ರಾರ್ಥನೆ ಮಾಡೋದು ಮಾತ್ರಲ್ಲ, ಉಪವಾಸ ಮಾಡೋದು ಮಾತ್ರವಲ್ಲ, ಸಾಲ ಉಂಟು ಸಾಲವನ್ನೇ ಇಟ್ಟುಕೊಳ್ಳೋದಲ್ಲ, ಸಿಕ್ಕಿದ ಸಂದರ್ಭ ನಾಸು ಆತ್ಮಗಳು ಏನು ಮಾಡಬೇಕು, ದೇವರ ವಾಕ್ಯ ಎಂಬ ಹಣ್ಣವನ್ನು ಕೊಡುವರಾಗಬೇಕು. ಮತ್ತು ಎರಡನೇ ಅರ್ಥವಾಗಿದೆ, ನಾವು ಕೊಡುವ ಕಾಣಿಕೆ, ನಾವು ಕೊಡುವ ಸ್ಯಾಕ್ರಿಫೈಸ್ ಆಫರಿಂಗ್ ಅಂದರೆ ದೇವರ ಸೇವಕರಿಗೆ ನಾವು ದೇವರ ಸೇವೆ ಮಾಡೋದಕ್ಕೋಸ್ಕರ, ಸುವಾರ್ತೆ ಸೇವೆ ಮಾಡೋದಕ್ಕೋಸ್ಕರವಾಗಿ ನಾವು ಕೊಡುವ ಕಾಣಿಕೆ ಅದಕ್ಕೆ ಉಪಯೋಗವಾಗ್ತದೆ. ಇದು ಉಪವಾಸ ದೇವರು ಮೆಚ್ಚುವವನು ಆಗಿದ್ದಾನೆ. ನಂತರ 8ನೇ ವಾಕ್ಯ ಓದಿ. ಇದನ್ನು ಆಚರಿಸುವಾಗ ನಿಮಗೆ ಬೆಳಕು ಉದಯದಂತೆ ಭೇದಿಸಿಕೊಂಡು ಬರುವುದು. ಈ ರೀತಿ ಉಪವಾಸ, ಪ್ರಾರ್ಥನೆ ಮತ್ತು ಈ ಒಂದು ಕ್ರಿಯೆ, ಒಳ್ಳೆಯ ಕ್ರಿಯೆ ಅಂದರೆ ಇಲ್ಲಿ ಸ್ವಾರ್ಥ ಕೊಡುವ ಕ್ರಿಯೆ, ಕಾಣಿಕೆ ಕೊಡುವಂಥ ಕ್ರಿಯೆ, ದಶಮಾಂಶ ಕ್ರಿಯೆ ಮಾಡುವಾಗ ಇವರಿಗೆ ಬೆಳಕು ಅಂದರೆ ಆಶೀರ್ವಾದ ಛೇದಿಸಿಕೊಂಡು ಬರುತ್ತೆ. ನನ್ನ ಜೀವಿತ ಬಂದಿದೆ, ಅದೇ ನಾನು ಹೇಳುತ್ತೇನೆ. ಯಾರು ಮಾಡ್ತಾರೋ ಅವರಿಗೆ ದೇವರ ಆಶೀರ್ವಾದ ಬರ್ತದೆ. ಆನಂತರ ನಿಮ್ಮ ಕ್ಷೇಮವು ಬೇಗನೆ ವಿಕಸಿಸುವುದು. ಕೆಲವು ರೋಗಗಳು ಗುಣವಾಗುವುದಿಲ್ಲ, ಅದಕ್ಕೆ ನಾವು ಟೆನ್ಷನ್ ಮಾಡೋದಲ್ಲ. ದೇವ್ರ ದೇವ ಈ ನನ್ನ ಕಾಯಿಲೆಗೆ ಗುಣ ಮಾಡೋನು ಅದು ನೀನೇ ಹಾಕಿದೆ. ಮೆಡಿಸಿನ್ ಮಾಡಬಾರದು, ದೇವರು ಹಾಕಿದ್ದ. ಅದೇ ಮೆಡಿಸಿನ್ ಮಾಡೋದು ಗುಣವಾಗುತ್ತೆ, ಮೆಡಿಸಿನ್ ಮಾಡಬೇಕು. ಅದು ಗುಣ ಮಾಡೋ ಯಾರಾಗಿದ್ದಾನೆ? ದೇವರೇ ನನ್ನ ರೋಗ. ಆಗ ದೇವರು ಏನು ಮಾಡ್ತಾನೆ, ಅವರ ರೋಗವನ್ನು ಗುಣ ಮಾಡುತ್ತಾನೆ. ಆನಂತರ ನಿಮ್ಮ ಧರ್ಮವು ನಿಮಗೆ ಮುಂಬಲವಾಗಿ ಮುಂದುವರಿಯುವುದು. ನಿಮ್ಮ ಧರ್ಮ ಅಂದರೆ ಈ ಉಪವಾಸ ಪ್ರಾರ್ಥನೆ ಮಾಡೋದು ಅವರು ಇನ್ನೂ ನೀತಿವಂತರಾಗ್ತಾರೆ. ಅಂದರೆ ಅವರಿಗೆ ಅಂತ ಉಪವಾಸ ಮಾಡುವಾಗ ಅವರ ಕಿವಿ ತೆರಳಪಡ್ತದೆ. ದೇವರ ಆತ್ಮನೇ ಮಾಡ್ತಾನೆ, ಅವರ ಹತ್ರ ಮಾತನಾಡ್ತಾನೆ, ಮಗಳೇ ನೋಡಿ ಇದು ನೀನು ಮಾಡಬೇಕು, ಇದು ಪಾಪ ಒಪ್ಪಿಕೊಳ್ಳುವುದು. ಹಾಗಂತ ಅವರು ನೀತಿವಂತಿಯಲ್ಲಿ ಅಭಿವೃದ್ಧಿ ಆಗ್ತಾರೆ. ಅನಂತರ ಯೆಹೋವನ ಮಹಿಮೆಯು ನಿಮಗೆ ಹಿಂಬಲವಾಗಿ ಬರುವುದು. ಅಷ್ಟೇ ಅಲ್ಲದೆ ಉಪವಾಸ ಪ್ರಾರ್ಥನೆ ಮಾಡುವ ದೇವರ ಪ್ರಸನ್ನತೆ, ಯಾವ ದೇವರ ಶುಭವು, ದೇವರ ದಯೆಯು, ದೇವರ ಆತ್ಮನ ಪ್ರಸನ್ನತೆ ಅವರು ಅನುಭವ ಮಾಡುತ್ತಾರೆ. ಅನಂತರ ಆಗ ನೀವು ಕೂಗಿದರೆ ಯೆಹೋವನು ಉತ್ತರ ಕೊಡುವನು, ಮೊರೆ ಇಟ್ಟು ಕರೆದರೆ ಇಗೋ ಇದ್ದೇನೆ ಅನ್ನುವನು. ಆಮೇಲೆ ಉಪವಾಸ ಪ್ರಾರ್ಥನೆ ದೇವರು ಹೇಳ್ತಾನೆ, ಮಗಳೇ ಎಂಬುದಾಗಿ ವಾಕ್ಯದಿಂದ ಮಾತನಾಡ್ತಾನೆ, ಅಥವಾ ಕನಸಲ್ಲಿ ಮಾತಾಡುತ್ತಾನೆ, ಬೇರೆಯವರ ತಮ್ಮ ಬಂದು ಮಾತನಾಡ್ತಾನೆ, ಮಗನೇ ಚಿಂತೆ ಯಾಕೆ ಮಾಡ್ತೀವಿ, ನಾನು ನಿಲ್ಲಿಸದೆ. ಹೀಗೆ ದೇವರು ನಮಗೆ ವಾಕ್ಯದಿಂದ ನಮಗೆ ಆಧಾರನೆ ಕೊಡುತ್ತಾನೆ. ಅಂದರೆ ನೀವು ಕೂಗಿದರೆ ಇವನು ಉತ್ತರ ಕೊಡು, ಮರುಟಿಗೆ ಇಗೋ ಮಗನೇ ನಾನು ಇದ್ದೇನೆ, ನಿನ್ನ ಕಣ್ಣು ನೋಡಿದ್ದೇನೆ ನಿನಗೆ ಅಂತ ಈ ರೀತಿ ದೇವರು ವಾಗ್ದಾನ ಕೊಟ್ಟು ನಮ್ಮಲ್ಲೇ ಮಾತನಾಡುವನಾಗಿದ್ದಾನೆ. ಅನಂತರ ನೀವು ನಿಮ್ಮ ಮಧ್ಯದೊಳಗಿಂದ ನೊಗವನ್ನು ಬೆಳಸೆಯನ್ನು ಕೆಡುಕಿನ ನುಡಿಯನ್ನು ಹೋಗಲಾಡಿಸಿ. ಇಲ್ಲಿ 3 ಅರ್ಥ ಉಂಟು. ಒಂದು, ನಿಮ್ಮ ಮಧ್ಯದೊಳಗೆ ಯಾರಾಗಾದರೂ ಸಾಲವನ್ನು ನೋಡಿ, ದೇವರ ಮಕ್ಕಳಿಗೆ ಸಾಲ ಕೊಟ್ಟುವುದಾದರೆ ಅವರ ಬಡ್ಡಿ ಕೇಳಬಾರ್ದು. ಕೆಲವರು ದೇವರ ಸಭೆಯಲ್ಲಿ ಸಾಲ ಕೊಡುತ್ತಾರೆ, ಬಡ್ಡಿ ಕೇಳ್ತಾರೆ, ಅದು ಪಾಪವಾಗಿದೆ. ಬಡ್ಡಿ ಕೇಳಬಾರ್ದು. ಮತ್ತು ಅವರು ಸಾಲಗಾರರ ಅವರ ಮೇಲೆ ಒಂದು ವೇಳೆ ನೀವು ಯಾರಿಗೆ ಸಾಲ ಕೊಡುವುದಾದರೆ ಅವರಿಗೆ ಸಾಲಗಾರರು ಎಣಿಸಿಕೊಳ್ಳದೆ ಅವರಿಗೆ ಸಾಲದ ಒತ್ತಡ ಕೊಡುವುದು ಅವರಿಗೆ ಬಿಟ್ಟದ್ದು. ಕೊಡುವ ಮೊದಲು ನೆನೆಸಬೇಕು, ಕೊಟ್ಟ ನಂತರ ಅವ್ರು ವಾಪಸ್ ಕೊಡುವುದು ಬಿಡುವುದು ಯಾರಿಗೆ ಬಿಟ್ಟದ್ದು? ಅವ್ರಿಗೆ ಬಿಡೋದು. ಅವರ ಬಡ್ಡಿಯನ್ನು ಕೇಳಬಾರ್ದು. ಆ ರೀತಿ ಬೇರೆ ಮೇಲೆ ನೊಗವನ್ನು ಇಟ್ಟುಕೊಳ್ಳಬಾರ್ದು. ಮತ್ತು ಕೆಡುಕನ ಬೆರಳಸನ್ನೆ ಅಂತ ಕೆಲವು ಅಂತಾರೆ, ಪ್ರಾರ್ಥನೆ ಮಾಡುವಾಗ ನಾನು ಪರಿಶುದ್ಧನು, ನಾನು ನೀತಿವಂತನು, ನೀನು ಸರಿ ಇಲ್ಲ ಅಂದರೆ ಅವನು ಮಾತ್ರ ಸರಿ, ಅವನು ಬೇರೆ ತಪ್ಪು ಹುಡುಕೋದು. ಆಗ ಅವನ ಪ್ರಾರ್ಥನೆ ಕೇಳ್ತಾರೆ. ಮತ್ತು ಕೆಡುಕ ನುಡಿ, ಬಾಯಲ್ಲಿ ಏನು ಮಾಡೋದು, ಪ್ರಾರ್ಥನೆ ಮಾಡೋದು, ಬಾಯಲ್ಲಿ ಕೆಟ್ಟ ಮಾತನ್ನು ಮಾಡೋದು, ಅವರ ಬಗ್ಗೆ ಇವ್ರ ಬಗ್ಗೆ ಚಾಡೆ ಮಾತು, ಅವರ ದೂರುವುದು, ಹೊಲಸು ಮಾತು, ಇದೆಲ್ಲ ಪಾಪವನ್ನು ಬಿಟ್ಟು ಬಿಡಬೇಕು ಎಂಬುದಾಗಿ ಹೇಳ್ತದೆ. ಅನಂತರ ಓದಿ. ನಿಮಗೆ ಪ್ರಿಯವಾದದನ್ನು ಹಸಿದವರಿಗೆ ಒದಗಿಸಿ. ಈಗ ಪ್ರಿಯವಾದನ್ನ ಹಣ, ಈಗ ಕೆಲವು ಕಷ್ಟದಲ್ಲಿರ್ತಾರೆ, ದೇವರ ಸೇವೆಗೆ ಹಣದ ಅಗತ್ಯ ಉಂಟು. ದೇವರ ಸೇವಕರು ಏನು ಸೇವೆ ಕೆಲವು ಅದು ಅಗತ್ಯವಿರುವಾಗ ಸ್ಯಾಕ್ರಿಫೈಸಲ್ ಆಗಿ ಅವರು ಕೊಡುವುದಾಗಿದೆ. ಅನಂತರ ಆಶೆಯನ್ನು ನೆರವೇರಿಸಿದರೆ ಆಗ ನಿಮಗೆ ಕತ್ತಲಲ್ಲಿ ಬೆಳಕು ಉದಯಿಸುವುದು, ನಿಮ್ಮ ಅಂಧಕಾರವು ಪರಿಹಾರವಾಗಿ ಮಧ್ಯಾಹ್ನವಾಗುವುದು. ಈ ರೀತಿ ಉಪವಾಸ ಪ್ರಾರ್ಥನೆ ಮಾಡುವಾಗ ಮಾತ್ರ ದೇವರ ಆಶೀರ್ವಾದ ಅಂತದೆ ಛೇದಿಸಿಕೊಂಡು ಬರುತ್ತದೆ. ಅನಂತರ ಮತ್ತು ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಂಸಾರ ಮಾಡುವನು. ಈಗ ಮಾಡುವಂಥ ದೇವರು ಅವರು ನಿತ್ಯವೂ ಮರುಭೂಮಿಯಲ್ಲಿ ಅವರಿಗೆ ಕೊರತೆ ಇಲ್ಲದೆ ದೇವರು ನಡೆಸಿಕೊಂಡು ಬರುತ್ತಾನೆ. ಯಾವ ಕೊರತೆ ಇಲ್ಲದೆ ದೇವರು ಅದ್ಭುತ ಕೆಲಸವನ್ನು ಕೊಡುತ್ತಾನೆ. ಅವರ ಸಂಬಳ ಜಾಸ್ತಿ ಮಾಡ್ತಾನೆ, ಬಿಸ್ನೆಸ್ ಇಂಪ್ರೂವ್ ಮಾಡ್ತಾನೆ, ಎಲ್ಲದೂ ನಡೆಸ್ಕೊಂಡು ಹೋಗ್ತಾನೆ. ಅನಂತರ ನಿಮ್ಮ ತಂಪಾದ ತೋಟಕ್ಕೂ ನೀರಿಗೂ ಮೋಸವಿಲ್ಲದ ಬುಗ್ಗೆಗೂ ಸಮಾನವಾಗಿರು. ಯಾವ ರೀತಿ ಅವ್ರಿಗೆ ಕೊರತೆ ಇಲ್ಲದಾಗಿ ದೇವರು ಮಾಡ್ತಾನೆ, ಅವರಿಗೆ ಅಗತ್ಯ ಇರುವಾಗ ಅವರಿಗೆ ಕೊರತೆ ಒದಗಿಸಿಕೊಡುತ್ತಾನೆ. ಅನಂತರ ಸಂತಾನದವರು ಪುರಾತನ ಕಾಲದಲ್ಲಿ ಹಾಳಾದ ನಿವೇಶನಗಳನ್ನು ತಿರುಗಿ ಕಟ್ಟುವರು. ನೋಡಿ, ನಿಮ್ಮ ಸಂತಾನದವರು ಅಂದರೆ ಪುರಾತನ ಕಾಲದಿಂದ ಮನೆ ದುರಸ್ತಿ ಮಾಡಲಿಕ್ಕೂ ಅಥವಾ ಕಟ್ಟುವುದಕ್ಕೂ ದೇವರು ನಡೆಸಿಕೊಂಡು ಬರುತ್ತಾನೆ. ನೀವು ತಲಾಂತರಗಳಿಂದ ಪಾಳು ಬಿದ್ದಿರುವ ಆಸ್ತಿವಾರ ಮೇಲೆ ಕಟ್ಟಡಗಳನ್ನು ಎಬ್ಬಿಸುವಿರಿ. ಗೋಡೆಯನ್ನು ಪುರಾತನದಲ್ಲಿ ನಮ್ಮ ಅಜ್ಜಂದಿರು ನಮ್ಮ ಅವರು ಕಟ್ಟಿದ ಮನೆ ಪುರಾತನ ಅಲ್ಲಿ ದೇವರು ದುರಸ್ತಿ ಮಾಡುವಾಗೆ ಅಥವಾ ಹೊಸದು ಕಟ್ಟುವಾಗ ದೇವರು ಸಹಾಯ ಮಾಡುತ್ತಾನೆ. ಬಿದ್ದ ಗೋಡೆಯನ್ನು ಹಾಕುವ ಜನಾಂಗ, ಹಾದಿಗಳನ್ನು ತಿರುಗಾಡುವ ಸ್ಥಿತಿಗೆ ತರುವ ಜನಾಂಗ,
ಎಬ್ಬಿ ಬಿರುದುಗಳನ್ನು ನಿಮಗೆ ಉಂಟಾಗು. ಈ ಬಿರುದುಗಳು ಯಾರಿಗೆ ಸಿಗ್ತವೆ? ನಿಜವಾಗಿ ಸರಿಯಾದ ರೀತಿ ಉಪವಾಸ ಇದ್ದುಕೊಂಡು ಪ್ರಾರ್ಥನೆ ಮಾಡಿ ದೇವರ ಆಜ್ಞೆಗೆ ವಿಧೇಯರಾಗಿಕೊಂಡು ದಶಮೋಸ ಕಾಣಿಕೆಯಲ್ಲಿ ಸ್ಯಾಕ್ರಿಫೈಸ್ ಕಾಣಿಕೆ ಕೊಡುವುದರಲ್ಲಿ ಪ್ರಾರ್ಥನೆ ನಂಬಿಕೆ ಸಹ 100% ದೇವರು ಸಾಲಿಂದ ಬಿಡುಗಡೆ ಕೊಡುತ್ತಾನೆ. ಅದು ಇದು ಮಾಡದೆ ಬರೀ ಕೆಲವು ದೇವರು ಸಹ ನೀವು ಪ್ರಾರ್ಥನೆ ಮಾಡಿದ್ರೆ ಬರೀ ಸೇವಕರು ಪ್ರಾರ್ಥನೆ ಮಾಡಿದ್ರೆ ಅವರೇ ಪ್ರಾರ್ಥನೆ ಮಾಡಬೇಕು. ಮತ್ತು ಇದು ಸಂಗತಿ ಮಾಡುವುದಾದರೆ ಎಷ್ಟು ಸಾಲದ ರೋಗಗಳು ಇದ್ದರೂ ದೇವರು ತುಂಡು ಮಾಡುತ್ತಾನೆ, ಬಿಡುಗಡೆ ಕೊಡ್ತಾನೆ. ಅನಂತರ ಮುಂದೆಗೆ ನೀವು ಸಾಬತ್ ದಿನವನ್ನು ಅಗಮ್ಯವಾದದ್ದೆಂದು ತಿಳಿದು ನನ್ನ ಪರಿಶುದ್ಧ ದಿವಸದಲ್ಲಿ ನಿಮ್ಮ ನಿತ್ಯದ ಕೆಲಸವನ್ನು ಮಾಡದೆ ಸ್ವೇಚ್ಛೆಯಾಗಿ ನಡೆಯದೆ ಸ್ವಕಾರ್ಯದಲ್ಲಿ ನಿರತರಾಗದೆ ಹರಟದೆ ಯೆಹೋವನ ಸಾಬತ್ ಎಂಬ ಪರಿಶುದ್ಧ ದಿನವು ಉಲ್ಲಾಸಕರವು ಮಾನ್ಯವೂ ಆದೆಂದು ಘನಪಡಿಸಿದರೆ ಆಗ ನೀವು ಯೆಹೋವನಲ್ಲಿ ಉಲ್ಲಾಸ ಪಡುವಿರಿ. ಮತ್ತು ನಾನು ನಿಮ್ಮನ್ನು ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ಹತ್ತಿಸಿ ನಿಮ್ಮ ಪಿತವಾದ ಯಾಕೋಬನ ಸ್ವಾಸ್ಥ್ಯವನ್ನು ನೀವು ಅನುಭವಿಸುವಂತೆ ಮಾಡುವೆನು. ಯೆಹೋವನೇ ಇದನ್ನು ನುಡಿದಿದ್ದಾನೆ. ಇದರ್ಥದ ಉಪವಾಸ ಮಾಡುವುದು ಯಾಕೆ? ಅದು ಪರಿಶುದ್ಧ ದಿನ ಎಂಬುದಾಗಿ ತನ್ನ ಕೆಲಸಗಳನ್ನು ಬದಿಗಿಟ್ಟುಕೊಂಡು ಪ್ರಾರ್ಥನೆಯಲ್ಲಿ ಕಳೆಯಬೇಕು. ಆದಿತ್ಯ ದಿವಸ ಏನು ಮಾಡಬೇಕು? ಕೆಲಸಕ್ಕೆ ಹೋಗದೆ ಆ ದಿನ ದೇವರ ಸನ್ನಿಧಿ ಕಳೆಯಬೇಕು. ಈ ರೀತಿ ದೇವರ ಸನ್ನಿಧಾನ ಪರಿಶುದ್ಧ ದಿನ ಎಂದು ಪರಿಸಮಯ ತನ್ನೆಲ್ಲ ಬದಿಗಿಟ್ಟು ದೇವರು ಘನಪಡಿಸಿದರೆ ದೇವರು ಮಾಡ್ತಾನೆ ಅಬ್ರಾಮ ಯಾಕೊಬ್ಬರು ಆಶೀರ್ವಾದ ಕೊಟ್ಟು ಎಲ್ಲ ಸಾಲಿಂದ ಎಲ್ಲ ಬಂದಿಂದ ಬಿಡುಗಡೆ ಮಾಡುವನಾಗಿದ್ದಾನೆ. ಪ್ರಿಯ ಸಿಟಿ ವೀಕ್ಷಕರೇ, ದೇವರ ಸಂದೇಶವನ್ನು ನಾವು ಕೇಳಿದ್ದೇವೆ. ಈ ಸಂದೇಶ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂತೆ ನಾವು ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶಗಳ ಒಡೆಯನಾಗಿರುವ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಪೀಠವಾಗಿರೋ ಭೂಮಿಗಲ್ಲೇ ನಾವಿದ್ದೇವೆ. ಆ ಸಿಟಿವೆ ವೀಕ್ಷಕರು ಕೇಳಿದ ಇವತ್ತಿನ ಸಂದೇಶವು ದೇವರವರ ಜೀವಿತದಲ್ಲಿ ಒಂದು ಬಿಡುಗಡೆ, ಒಂದು ಆಶೀರ್ವಾದ ಒಂದು ತರಲಿ. ಈ ವಾಕ್ಯವನ್ನು ಕೇಳುವಾಗ, ಈ ವಾಕ್ಯಕ್ಕೆ ಕೇಳಿ ನಮ್ಮ ಜೀವಿತವನ್ನು ಅವರು ಸಮರ್ಪಣೆ ಮಾಡುವಾಗ ದೇವರೇ ನಿನ್ನ ಮಹಿಮೆಯನ್ನು, ನಿನ್ನ ಮಯದ ಹಸ್ತವನ್ನು ಅವರಲ್ಲಿ ಚಾಚುವಂತೆ ಮಾಡು. ಈ ವಾಕ್ಯಗಳು ಅವರಿಗೆ ಸಂಪೂರ್ಣವಾಗಿ ಆಶೀರ್ವಾದವಾಗಲಿ, ಜಯ ಕೊಡಲೆಂದು ಪ್ರಾರ್ಥಿಸ್ತೇನೆ. ಯೇಸು ನಾಮದಲ್ಲಿ ಬಿಡುವಂತಂದೆ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ.